press the bell icon on the YouTube app and never miss another update. Hi, hello media students. Yes, in the previous session we discussed about location of India, neighboring countries of India, and also we discussed about administration division of India. About all these things we discussed in the last previous session, isn't it? Yes, right. Dear students, today we are going to discuss about the cultural department. So ನಮ್ಮ ಇಂಡಿಯಾದ ಕಲ್ಚರ್ ಬಗ್ಗೆ ಹಾಗೆ ನಮ್ಮ ಇಂಡಿಯಾದ ಫ್ಲಾಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ? ಎಸ್ ರೈಟ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಕ್ಲಾಸ್ ಐ ಗಿವನ್ ಸಮ್ ಆ್ಯಕ್ಟಿವಿಟಿ. ಸೊ ನಿಮಗೆ ಲಾಸ್ಟ್ ಕ್ಲಾಸ್ ಹೋಮ್ವರ್ಕ್ ಕೊಟ್ಟಿದ್ನಲ್ವಾ ಆ್ಯಕ್ಟಿವಿಟಿ? ಎಸ್ ಇನ್ ಪೇಜ್ ನಂಬರ್ 234 ಆ್ಯಂಡ್ 235ಲಿ ಗಿವನ್ ಸಮ್ ಕ್ವಶನ್ಸ್ ಅಲ್ವಾ? ಸೊ ಆ ಕ್ವಶನ್ಸಿಗೆ ಆನ್ಸರ್ ಮಾಡಿ ಅಂತ ಹೇಳಿದ್ದೆ ನಾನು. ಎಸ್ ಆನ್ಸರ್ ಮಾಡಿದ್ದೀರಾ? ಎಸ್ ನೋಡೋಣ. ಈಗ ನೀವು ಬರೆದಿರೋ ಆನ್ಸರಿಗೂ ನಾನೀಗ ಹೇಳುವಂಥ ಆನ್ಸರ್ಸ್ಗೂ ಕರೆಕ್ಟ್ ಇದೆನಾ ಅಂತ ಹೇಳಿ ಟ್ಯಾಲಿ ಮಾಡ್ತೀರಲ್ವ, ಕಂಪೇರ್ ಮಾಡ್ತೀರಲ್ವಾ? ಎಸ್ ರೈಟ್. ಸಿ ಫಸ್ಟ್ ಕ್ವಶನ್, ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಸ್ಟೇಟ್? ವಿಚ್ ಈಸ್ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಸ್ಟೇಟ್? ಎಸ್ ಸಿ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಸ್ಟೇಟ್ ಇಸ್ Bangalore. Bangalore is our Karnataka capital city. So Bengaluru ನಮ್ಮ ರಾಜ್ಯದ ರಾಜಧಾನಿ ಅಲ್ವಾ? Yes. With the help of your teacher, parents, collect the facts and complete the following sentences with suitable answers. First one, the official language of Goa is. See, the official language of Goa is Konkani. So ಗೋವಾದ ಅಫಿಷಿಯಲ್ ಲ್ಯಾಂಗ್ವೇಜ್ ಅದು ಕೊಂಕಣಿ. ಸೊ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ದಟ್ಸ್ ರೈಟ್. ದ ಕ್ಯಾಪಿಟಲ್ ಸಿಟಿ ಆಫ್ ನಾಗಾಲ್ಯಾಂಡ್ ಈಸ್. ದ ಕ್ಯಾಪಿಟಲ್ ಸಿಟಿ ಆಫ್ ನಾಗಾಲ್ಯಾಂಡ್ ಈಸ್ Kohima. So Nagaland, see, it's also one of the state in our India, isn't it? Yes. See, Nagaland capital city, it's a Kohima. Okay. Next, the name of the name of the present Chief Minister of Jammu and Kashmir is Mufti Muhammad Saeed. Mufti Muhammad Saeed is the present Jammu Kashmir Chief Minister. Okay, that's right. Fourth question, the present President of India is. The present President of India is Ramnath Kovind. ಈಗಿನ ನಮ್ಮ ದೇಶದ ರಾಷ್ಟ್ರಪತಿ. ಪ್ರೆಸಿಡೆಂಟ್ ಅಂದ್ರೇನು? ರಾಷ್ಟ್ರಪತಿ. ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಯಾರು? ರಾಮನಾಥ್ ಕೋವಿಂದ್. ಓಕೆ. ನೆಕ್ಸ್ಟ್, ದ ಪ್ರೆಸೆಂಟ್ ಗವರ್ನರ್ ಆಫ್ ಕರ್ನಾಟಕ ಈಸ್. ಸೊ ನಮ್ಮ ರಾಜ್ಯದ ಗವರ್ನರ್, ರಾಜ್ಯಪಾಲ ಯಾರು? ವಾಜುಭಾಯಿ ವಾಲಾ. ಸೊ ವಾಜುಭಾಯಿ ವಾಲಾ ಈಸ್ ಒನ್ ಆಫ್ ದ ಗವರ್ನರ್ ಆಫ್ ಕರ್ನಾಟಕ. ಓಕೆ. ನೆಕ್ಸ್ಟ್, ರೀಸೆಂಟ್ಲಿ ಆಂಧ್ರ ಪ್ರದೇಶ್ ವಾಸ್ ಡಿವೈಡೆಡ್ ಇಂಟು. ಸೊ ರೀಸೆಂಟ್ 2-3 ಇಯರ್ಸ್ ಬ್ಯಾಕು ಆಂಧ್ರ ಪ್ರದೇಶ ಏನಾಯಿತು? ಇಬ್ಬಾಗ ಆಯಿತು, ಡಿವೈಡ್ ಆಯಿತು. ಸೊ ಆಂಧ್ರ ಪ್ರದೇಶನ 2 ಭಾಗವಾಗಿ ಏನು ಮಾಡಿದ್ರು? ಇಬ್ಬಾಗ ಮಾಡಿದ್ರು ಅಲ್ವಾ? ಸೊ ಡಿವೈಡ್ ಮಾಡಿದ್ರು ಆ ಸ್ಟೇಟ್ನ. ಸೊ ಹಾಗಾದ್ರೆ ಆ 2 ಸ್ಟೇಟ್ನ ನೇಮ್ ಏನು? ಸೊ ಒಂದು ಆಂಧ್ರ ಪ್ರದೇಶ್, ಇನ್ನೊಂದು ತೆಲಂಗಾಣ. ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್ ಅಂತ 2 ಭಾಗವನ್ನು ಮಾಡಿದ್ರು. ಯಾವ ಸ್ಟೇಟ್ನ? ಆಂಧ್ರ ಪ್ರದೇಶನ. ನೆಕ್ಸ್ಟ್, ದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್. ಸೊ ಪ್ರೆಸೆಂಟ್, ಸೊ ಈಗಿನ ಪ್ರಧಾನಮಂತ್ರಿ. ಈಗ ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ದೇಶಕ್ಕೆ? ಎಸ್, ನರೇಂದ್ರ ಮೋದಿ. ಸಿ ನರೇಂದ್ರ ಮೋದಿ ಇಸ್ ದ ವಾಟ್? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಲ್ವಾ? ಎಸ್. ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ BS ಯಡಿಯೂರಪ್ಪ. ಸೊ ಈಗಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಚೀಫ್ ಮಿನಿಸ್ಟರ್ ಅಂದ್ರೇನು? ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪ. ಓಕೆನಾ? ಸೊ ಈಗ ನೀವೆಲ್ಲ ಕರೆಕ್ಟ್ ಬರ್ತಿದ್ರೆ ಆನ್ಸರು ಕಂಪೇರ್ ಮಾಡಿದ್ರಲ್ಲ? ಎಸ್, ಕರೆಕ್ಟ್ ಬರ್ತಿದ್ರೆ. ಎಸ್, ವೆರಿ ಗುಡ್. ಓಕೆ. ನೆಕ್ಸ್ಟ್, the union territories are ruled directly by the central government. They do not come under any state. See, the governor appointed by the President of India is the administrator for union territories. As you know, our India, it has 6 union territories. 6 union territories. See, ನಮ್ಮ ದೇಶದಲ್ಲಿ 6 ಕೇಂದ್ರಾಡಳಿತ ಪ್ರದೇಶಗಳಿದೆ. ಸಿ ನಾರ್ಮಲಿ ಅವರ್ ಇಂಡಿಯಾ ಇಟ್ ಹ್ಯಾಸ್ 29 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸ್. 6 ಕೇಂದ್ರಾಡಳಿತ ಪ್ರದೇಶ ಇದೆ. ಸೊ ಈ ಕೇಂದ್ರಾಡಳಿತ ಪ್ರದೇಶನ ಮೀನ್ಸ್ ಯೂನಿಯನ್ ಟೆರಿಟರೀಸ್ ಆರ್ ರೂಲ್ಡ್ ಬೈ ದ ಗವರ್ನರ್. ಸೊ ನಾರ್ಮಲ್ ಆಗಿ ಸ್ಟೇಟ್ಸ್ಗಳನ್ನ ರೂಲ್ ಮಾಡೋದು ಚೀಫ್ ಮಿನಿಸ್ಟರ್.
ಅಲ್ವಾ? ಸೊ ಚೀಫ್ ಮಿನಿಸ್ಟರ್ ರೂಲ್ಡ್ ದ ಸ್ಟೇಟ್ಸ್ ಬಟ್ ದ 6 ಯೂನಿಯನ್ ಟೆರಿಟರೀಸ್ ಆರ್ ರೂಲ್ಡ್ ಬೈ ದ ಗೌರ್ಮೆಂಟ್. ಸೊ ಗೌರ್ಮೆಂಟಿಂದ ಪ್ರೆಸಿಡೆಂಟಿಂದ ಆಯ್ಕೆ ಆಗಿರುವಂತಹ ಗವರ್ನರ್ಸ್ಗಳು ಏನು ಮಾಡ್ತಾರೆ, ಈ 6 ಯೂನಿಯನ್ ಟೆರಿಟರೀಸ್ನ ನೋಡ್ಕೋತಾರೆ, ಓಕೆನಾ, ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಎಸ್, ವಿಚ್ ಆರ್ ದ 6 ಯೂನಿಯನ್ ಟೆರಿಟರೀಸ್? ಹಾಗಾದರೆ ಆ 6 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದು ನೋಡೋಣ. ದಿಯು, ಡಾಮನ್, ದಾದ್ರಾ ನಾಗರ ಹಾವೇಲಿ, ಚಂಡೀಗಢ, ಲಕ್ಷದ್ವೀಪ್, Puducherry, Andaman and Nicobar Islands. See, these are all 6 union territories. Which are those? Diu Daman, Dadra, Nagar Haveli, Chandigarh, Lakshadweep, Puducherry, Andaman and Nicobar Islands. These are all what? 6 union territories of India. Yes, dear students, you have to locate. These are all union territories in your India map. So, ನೀವು ಡ್ರಾ ಮಾಡುವಂಥ ಇಂಡಿಯಾ ಮ್ಯಾಪಲ್ಲಿ ಈ 6 ಯೂನಿಯನ್ ಟೆರಿಟರೀಸ್ನ ನೀವೇನು ಮಾಡಬೇಕು? ಲೇಬಲ್ ಮಾಡಬೇಕು, ಲೊಕೇಟ್ ಮಾಡಬೇಕು, ಮಾರ್ಕ್ ಮಾಡಬೇಕು, ಓಕೆನಾ? ಎಸ್, ನೆಕ್ಸ್ಟ್. Know this. The 4 administrative divisions of Puducherry are Puducherry, Mahe, Yanam and Karaikal districts. See, 4 administrative divisions of Puducherry. Puducherry 4 administrative divisions ಯಾವ್ದು? Puducherry, Mahe, Yanam and Karaikal districts. New Delhi is the national capital of India. Yes, the New Delhi. ಹೊಸ ದಿಲ್ಲಿ ನಮ್ಮ ದೇಶದ ರಾಜಧಾನಿ. ನಮ್ಮ ರಾಜ್ಯದ ರಾಜಧಾನಿ ಹೇಗೆ ಬೆಂಗಳೂರು ಇದೆನಾ, ಹಾಗೆ ನಮ್ಮ ದೇಶದ ರಾಜಧಾನಿ ಯಾವುದು? ಡೆಲ್ಲಿ. ಡೆಲ್ಲಿ ಇರೋದು ಎಲ್ಲಿ? ಇಲ್ಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಅಲ್ವಾ? ಎಸ್. ಚಂಡೀಗಢ ಇಸ್ ದ ಕ್ಯಾಪಿಟಲ್ ಫಾರ್ ಬೋತ್ ಪಂಜಾಬ್ ಆ್ಯಂಡ್ ಹರಿಯಾಣ ಸ್ಟೇಟ್ಸ್. ಸಿ, ನಾರ್ಮಲಿ ಒಂದೊಂದು ಸ್ಟೇಟಿಗೆ ಒಂದೊಂದು ಕ್ಯಾಪಿಟಲ್ ಇರುತ್ತೆ. ಸೊ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಯಾವುದು ಕ್ಯಾಪಿಟಲ್ಲು? ಬ್ಯಾಂಗ್ಳೂರು ಅಲ್ವಾ? ಹಾಗೆಯೇ ಬಟ್ ಪಂಜಾಬ್ ಮತ್ತು ಹರಿಯಾಣ ಎರಡೂ ಸ್ಟೇಟಿಗೂ ಸೇರಿ ಒಂದೇ ಕ್ಯಾಪಿಟಲ್. ವಿಚ್ ಒನ್ ಇಸ್? ಚಂಡೀಗಢ. ಚಂಡೀಗಢ ಇಸ್ ದ ಕ್ಯಾಪಿಟಲ್ ಫಾರ್ ಪಂಜಾಬ್ ಆ್ಯಂಡ್ ಹರಿಯಾಣ. ಓಕೆ, ಎಸ್, ರೈಟ್. Yes, dear students, in page number 236, here also some questions are given, activity also given. Yes, now shall I complete this activity? Yes. Observe the relationship of first 2 words in the same way. Write the 4th suitable word for the 3rd word. See, ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಒಂದು ವರ್ಡ್ಗೆ ಬಿ ರಿಲೇಟ್ ಆಗಿ ಒಂದು ಆನ್ಸರ್ನ ಕೊಟ್ಟಿದ್ದಾರೆ, ಹಾಗೆ 3rd ವರ್ಡ್ಗೆ ಆನ್ಸರ್ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಮಾಡ್ತೀರಾ? ಎಸ್, ಟ್ರೈ ಟು ಫೈಂಡ್ ಔಟ್ ದ ಆನ್ಸರ್ಸ್. ಓಕೆ, ಸೊ ಹಿಯರ್ ಒನ್ ಆಫ್ ದ ಎಕ್ಸಾಂಪಲ್ ಗಿವನ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಸ್, ಜಸ್ಟ್ ಸಿ ಇಂಡಿಯಾ. ಸೊ ಇಂಡಿಯಾದ ಪಕ್ಕ ಏನು ಮಾಡಿದ್ದಾರೆ? ಡೆಲ್ಲಿ ಇದೆ ಅಲ್ವಾ? ಸೊ ಇಲ್ಲಿ 4 ಡಾಟ್ಸ್ ಇದೆ. ಸೊ ಅದ್ರ ಮುಂದೆ ಯಾವ್ದು ಸ್ಟೇಟ್ ಇದೆ? ಕರ್ನಾಟಕ. ಸೊ ಕರ್ನಾಟಕ ಇಸ್ ಅವರ್ ಸ್ಟೇಟ್, ಇಸ್ಂಟ್ ಇಟ್? ಸೊ ಕರ್ನಾಟಕದ ಮುಂದೆ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಸೊ ವಾಟ್ ಯು ಹ್ಯಾವ್ ಟು ಫಿಲ್? ಸೊ ಹಾಗಾದರೆ ನೀವು ಅದರೊಳಗೆ ಏನು ಫಿಲ್ ಮಾಡಬೇಕು? ಇಂಡಿಯಾ, ಡೆಲ್ಲಿ. ಇಂಡಿಯಾದ ಕ್ಯಾಪಿಟಲ್ ಸಿಟಿ ಡೆಲ್ಲಿ. ಸೊ ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಯಾವುದು? ಆಸ್ ಬ್ಯಾಂಗಳೂರು. ಬೆಂಗಳೂರು, ಬ್ಯಾಂಗಳೂರು. ಓಕೆ, ನೆಕ್ಸ್ಟ್ ಒನ್ ಕೇರಳ. ಸೊ ಕೇರಳದ ಮುಂದೆ ಏನು ಕೊಟ್ಟಿದ್ದಾರೆ ಆನ್ಸರು? ಸೌತ್. ಕೇರಳ ಈಸ್ ಇನ್ ಸೌತ್. ಎಸ್, ಯು ನೋ ಕೇರಳ ಈಸ್ ಹಿಯರ್ ಇನ್ ಇಂಡಿಯಾ ಮ್ಯಾಪಲ್ಲಿ ಸೌತಲ್ಲಿ ಕೇರಳ ಇದೆ. ಹಾಗಾದರೆ ಕಾಶ್ಮೀರ್ ಎಲ್ಲಿದೆ? ಸೊ ಕಾಶ್ಮೀರ್ ಇಸ್ ಲೊಕೇಟೆಡ್ ಇನ್ ದ ನಾರ್ತ್ ಸೈಡ್. ಸೊ ಹಾಗಾದರೆ ಆನ್ಸರ್ ಏನು? ನಾರ್ತ್. ಕೇರಳ ಈಸ್ ಇನ್ ಸೌತ್, ಕಾಶ್ಮೀರ್ ಈಸ್ ಇನ್ ನಾರ್ತ್. ಓಕೆ, ನೆಕ್ಸ್ಟ್ ಒನ್ ಇಂಡಿಯಾ ಪೆನಿಸುಲಾ. ಸೊ ಇಂಡಿಯಾ ಏನು ಹೇಳಿ? ಪೆನಿಸುಲಾ. ಪೆನಿಸುಲಾ ಮೀನ್ಸ್, see the land which is 3 sides of covered with, surrounded by water, one side is covered with the land, so we call it as a peninsula. Hagadre Andaman. So Andaman is located here. See, Andaman is an island. Island means the 4 sides, means all the sides are surrounded by water. See, that piece of land is called what? Island. Okay, so Andaman is example for island. Next, union territories of India is 6, states 29. Next, Bay of Bengal, east. So Bay of Bengal, so Bangala Kolli irodu east alli. Arabian Sea, so Arabian Sea is in west. Okay, understood? That's right. Next, complete this exercise with the help of an atlas.
ಸೊ ಅಟ್ಲಾಸ್ನ ಹೆಲ್ಪಿಂದ ಈ ಕೊಟ್ಟಿರೋಂಥ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಬೇಕು. 236 ಹಾಗೆ 237ನಲ್ಲಿ ನಿಮಗೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ. ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಸೊ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಸೊ ವಿಚ್ ಆರ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ? Pakistan, Afghanistan in the which side? In the northwest direction, and in the south China. Then which are the states? Nepal is there, and here Myanmar is there. So you just write down the name of the neighboring countries of India in that column. So space is given in your textbook page number 36. You have to complete that one. Okay. Next, islands of India. So islands means, already I spoke. Say islands means the piece of land is covered with all sides are covered with water. That piece of land is called what? Islands. So which are the islands of India? That it is a Lakshadweep in east, and Andaman and Nicobar Islands is in the Lakshadweep is in west, and Andaman and Nicobar is in the east side. See, these two are islands of our India. Okay. Next, Union Territories of India. So already I told. So which are the Union Territories of India? There are 6 Union Territories of India. That it is Diu Daman, Dadra Nagar Haveli, Chandigarh, Lakshadweep, Puducherry, Andaman and Nicobar. These are all the 6 Union Territories of our India. And northern states of India. So northern state of India means northern ಅಂದರೆ ಎಲ್ಲಿ? ಸೊ ಈ ಭಾಗದಲ್ಲಿರುವಂತಹ ಸ್ಟೇಟ್ಸ್ಗಳು ಯಾವ್ದು? ಸೊ ಜಸ್ಟ್ ಮೇಕ್ ಎ ಲಿಸ್ಟ್ ಆಫ್ ದೀಸ್ ಸ್ಟೇಟ್ಸ್ ಬೈ ಯೂಸಿಂಗ್ ಅಟ್ಲಾಸ್. ಸೊ ಯಾವ್ದಾಗಿದೆ ನೋಡಿ. ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್. These are all northern states of India. Okay. Next, southern states of India. So which are the southern states of India? Karnataka, Kerala, Tamil Nadu, Telangana, Andhra Pradesh. These are all southern states of India. Okay. Next, small states are to the northeast of India. So northeast. So this is north and this one is. So e direction alli baruvanta small states. You just observe atlas. So atlas alli common agi ella almost ಇಷ್ಟಿಷ್ಟು ದೊಡ್ಡದಾಗಿರುವಂತಹ ಸ್ಟೇಟ್ಸ್ ಇದೆ ಅಲ್ವಾ. ಆದರೆ ನಾರ್ತ್ ಈಸ್ಟ್ ಅನ್ನೋ ಇಷ್ಟು ಪ್ಲೇಸಲ್ಲಿ ಎಷ್ಟೊಂದು ಸ್ಟೇಟ್ಸ್ ಇದ್ದಾರೆ. 11 ಸ್ಟೇಟ್ಸ್ ಇದೆ ಅಲ್ವಾ. ಸೊ ಜಸ್ಟ್ ಮೇಕ್ ಎ ಲಿಸ್ಟ್ ಆಫ್ ದೀಸ್ ಸ್ಟೇಟ್ಸ್. ಸೊ ಯಾವ ಸ್ಟೇಟ್ಸ್ ಇದೆ? ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ and Sikkim. These are all states are located in north east of India. See, these are all very small states. Okay. Yes, right. Yes, you have completed this activity. Yes, dear student. Next we are going to learn about unity in diversity and integration. See, ನಮ್ಮ ದೇಶದಲ್ಲಿ ವೈವಿಧ್ಯವಾದ ಕೇವಲ ಡೈವರ್ಸಿಟಿ ನಾಟ್ ಇನ್ ಫಿಸಿಕಲ್. ಸೊ ಫಿಸಿಕಲ್ ಆಗಿ ಅಂದರೆ ಮೀನ್ಸ್ ನಮ್ಮ ಭೂಮಿ ಅಷ್ಟೇ ಚೇಂಜ್ ಇಲ್ಲ, ಹಾಗೆಯೇ ನಮ್ಮ ಇಂಟಿಗ್ರೇಷನಲ್ಲೂ ಸಹಿತ ವೈವಿಧ್ಯತೆ ಇದೆ ನಮ್ಮ ದೇಶದಲ್ಲಿ ಅಲ್ವಾ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್, unity in diversity and integration. Let us study about these all things. Yes, see, India is a land of many religions, hence people follow variety of customs. Hinduism, Islam, Christianity, Sikhism, Buddhism and Jainism are the major religions of India. Besides, followers of other religions are also found in the country. See, thus India is a land of many religions. Yes, so ನಮ್ಮ ದೇಶದಲ್ಲಿ ಕೇವಲ ಒಂದು ತರಹದ ಧರ್ಮ ಇಲ್ಲ. See, in our India there are many religions are there, that it is Hinduism, Muslim, Sikhism, Buddhism, Jainism. See, there are many religions in our India. ಸೊ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ. ಇಷ್ಟೆಲ್ಲ ಇನ್ನೂ ಎಷ್ಟೊಂದು ಧರ್ಮಗಳಿದೆ. ಸೊ ಅದರಲ್ಲಿ ಮೇಯ್ನಾಗಿ ನಾವು 6 ಧರ್ಮಗಳನ್ನು ಪಾಯಿಂಟ್ ಔಟ್ ಮಾಡ್ತೀವಿ. ಓಕೆನಾ. ಸೊ ಈ ಎಲ್ಲ 6 ಧರ್ಮಗಳ ಕಾಸ್ಟ್ಯೂಮ್ಸ್, ಫುಡ್, ರಿಲಿಷನ್ಸ್, ಟ್ರೆಡಿಷನ್, ಕಲ್ಚರಲ್ಸ್ ವೆರಿ ಡಿಫ್ರೆಂಟ್.
ಸೊ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಕಲ್ಚರ್ ಟ್ರೆಡಿಷನ್ ಅಷ್ಟೇ ಅಲ್ಲ, ಸೊ ಬೇರೆ ಬೇರೆ ಧರ್ಮಗಳು ನಮ್ಮ ದೇಶದಲ್ಲಿದೆ. ಸಿ ಫಾರ್ ಎಕ್ಸಾಂಪಲ್ ಇನ್ ಪೇಜ್ ನಂಬರ್ 237 ಹಿಯರ್ ದೇ ಗಿವನ್ ಸಮ್ ಟ್ರೆಡಿಷನ್, ಸೊ ಸಮ್ ಟ್ರೆಡಿಷನಲ್ ಕಲ್ಚರಲ್ ಆಗಿರುವಂತಹ ಕಾಸ್ಟ್ಯೂಮ್ಸ್ಗಳನ್ನ ಕೊಟ್ಟಿದ್ದಾರೆ. ಯು ಜಸ್ಟ್ ಅಬ್ಸರ್ವ್ ದೇರ್ ಆರ್ ಮೆನಿ ಕಾಸ್ಟ್ಯೂಮ್ಸ್ ಆರ್ ಗಿವನ್. ಸಿ ನಮ್ಮ ದೇಶದಲ್ಲಿ ಎಷ್ಟೊಂದು ಸ್ಟೇಟ್ಸ್ ಇದೆ, ಎಷ್ಟಿದೆ 29 ಸ್ಟೇಟ್ಸ್ ಇದೆಯಲ್ಲ. ಸೊ ಅದರಲ್ಲಿ ಅವರವರ ಟ್ರೆಡಿಷನ್ ಕಲ್ಚರ್ ಆಗಿ ಉಡುವಂಥ ಡ್ರೆಸ್ಗಳು ಕಾಸ್ಟ್ಯೂಮ್ಸ್ಗಳೇ ಬೇರೆ. ಸಿ ಫಾರ್ ಎಕ್ಸಾಂಪಲ್ ಎಸ್ ಇನ್ ಕರ್ನಾಟಕ, ಸೊ ನಾರ್ಮಲಿ ಕರ್ನಾಟಕದಲ್ಲಿ ಉಡುವಂಥ ತೊಡುಗೆಗಳು ಮತ್ತು ಬೇರೆ ರಾಜ್ಯದಲ್ಲಿ ತುಂಬ ಕಮ್ಮಿ. ಸೊ ಅವ್ರದ್ದೇ ಆದಂತಹ ಟ್ರೆಡಿಷನ್ ಕಾಸ್ಟ್ಯೂಮ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಪಂಜಾಬ್, ಸೊ ಪಂಜಾಬ್ದಲ್ಲಿ ಸೊ ದೇ ಆರ್ ಯೂಸಿಂಗ್ ವಾಟ್ ಪಟಿಯಾಲ, ಸಲ್ವಾರ್ ಆ್ಯಂಡ್ ಚೂಡಿದಾರ್ಸ್. ಸೊ ಪಂಜಾಬಲ್ಲಿ ಕಲರ್ ಆಗಿರುವಂತಹ ಚೂಡಿದಾರ, ಪಟಿಯಾಲ, ಸಲ್ವಾರ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಲ್ವಾ. ಆ್ಯಂಡ್ ಅವ್ರ ತಲೆಗೆ ಜೆಂಟ್ಸ್ ಏನು ಮಾಡ್ತಾರೆ, ಮೆನ್ಸ್ ತಲೆಗೆ ಏನು ಒಂದು ತುರುಬನ್ನ ಆ ಥರ ಕಟ್ಕೋತಾರೆ, ಏನೋ ಪಟ್ಟಿ ಕ್ಲಾತಿಂದ ಏನು ಮಾಡ್ತಾರೆ, ಟರ್ಬೈನ್ ಟೈಪು ಕವರ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಜಮ್ಮು ಕಾಶ್ಮೀರ್, ಸೊ ಜಮ್ಮು ಕಾಶ್ಮೀರದಲ್ಲಿ ಪೆಹರಾನ್, ದೇ ಯೂಸಿಂಗ್ ವಾಟ್ ಪ್ಯಾರಾನ್. ಸೊ ಅವರ ಕಾಸ್ಟ್ಯೂಮ್ಸೇ ತುಂಬ ಚೇಂಜ್ ಇರುತ್ತೆ ಕಾಶ್ಮೀರದಲ್ಲಿ. ಅವ್ರು ಹಾಕೊಂಡಂಥ ಕ್ಲಾತ್ಸ್ಗಳು ಆಲ್ಮೋಸ್ಟ್ ಫುಲ್ಲು ಕವರ್ಡ್ ಆಗಿರುತ್ತೆ. ಆ್ಯಂಡ್ ಅವರ ಹೆಡ್ಡಿಗೂ ಸಹಿತ ಕವರ್ ಮಾಡಿರ್ತಾರೆ. ಸೊ ವೈ ಬಿಕಾಸ್ ಇನ್ ಕಾಶ್ಮೀರ್ ದೇರ್ ಇಸ್ ವೆರಿ ಕೋಲ್ಡ್ ಇನ್ ಟೆಂಪ್ರೇಚರ್. ಆ ಸ್ಟೇಟ್ನವ್ರು ಯೂಸ್ ಮಾಡುವಂತಹ ಕಲ್ಚರಲ್ ಡ್ರೆಸ್ಸಸ್ಸು ಏನು ಅವರ ಟ್ರೆಡಿಷನಲ್ ಡ್ರೆಸ್ಸಸ್ಸು ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಕ್ಲೈಮೇಟ್ ಆಲ್ಸೋ. ಸೊ ಕ್ಲೈಮೇಟಿಗೆ ಡಿಪೆಂಡ್ ಅಪಾನ್ ಅವರ ಡ್ರೆಸ್ಸಸ್ಸು ಇರುತ್ತೆ, ಟ್ರೆಡಿಷನ್ನು ಸಹಿತ ಏನು ಮಾಡುತ್ತೆ, ತೋರಿಸುತ್ತೆ ಅಲ್ವಾ. ಎಸ್ ನೆಕ್ಸ್ಟ್ ಕೇರಳದಲ್ಲಿ ಮುಂದುಮ್, ಸೊ ನೆರಿಯಾತುಮ್. ಸೊ ಕೇರಳದಲ್ಲಿ ನೋಡಿದ್ದೀರಾ, ಸೊ ಕೇರಳದ ಪೀಪಲ್ಸ್ಗಳು ವೈಟ್ ಸ್ಯಾರಿ ಉಟ್ಟಿರ್ತಾರೆ, ಗೋಲ್ಡ್ ಬಾರ್ಡ್ರ್ ಇರುತ್ತೆ, ಜೆಂಟ್ಸ್ ಎಲ್ಲ ಪಂಚೆಗಳನ್ನ ಹಾಕ್ಕೊಂಡಿರ್ತಾರೆ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ದೇ ಆರ್ ಕಾಲಿಂಗ್ ವಾಟ್ ಮುಂದುಮ್ ನೆರಿಯಾತುಮ್. ಆ್ಯಂಡ್ ಇನ್ ಗುಜರಾತ್ ದೇ ಆರ್ ಯೂಸಿಂಗ್ ಚನಿಯಾ ಚೋಲಿ. ಸೊ ಅಲ್ಲಿ ಚನಿಯಾ ಚೋಲಿ, ಸೊ ಆಲ್ಮೋಸ್ಟ್ ಘಾಗ್ರಾ ಟೈಪ್ ಇರುತ್ತೆ. ಗುಜರಾತಿಂದ ಟ್ರೆಡಿಷ್ನಲ್ ಡ್ರೆಸ್ ನೋಡಿದಾರ, ದೇ ವೇರಿಂಗ್ ಪ್ರೀಷಿಯಸ್ ಅವರ ಕಾಸ್ಟ್ಯೂಮ್ಸ್ನ ಜೊತೆಗೆ ಹಾಗೆ ಅವರು ಯೂಸ್ ಮಾಡುವಂತಹ ಏನು ಸರಗಳಾಗಲಿ ಕಿವಿ ಓಲೆಗಳಾಗಲಿ ತುಂಬ ದೊಡ್ಡದಾಗಿರುತ್ತೆ. ಹಾಗೆ ತುಂಬ ಡಿಸೈನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಸ್ಟೇಟ್ಸ್ ಬೇರೆ ಬೇರೆ ಸ್ಟೇಟ್ಸ್ನವರು ಬೇರೆ ಬೇರೆ ಟ್ರೆಡಿಷನಲ್ ಡ್ರೆಸ್ನ ಯೂಸ್ ಮಾಡ್ತಾರೆ ಅಲ್ವಾ. ಎಸ್ ನಾರ್ಮಲಿ ನಮ್ಮ ದೇಶದ ಒಂದು ಟ್ರೆಡಿಷನಲ್ ಡ್ರೆಸ್ ಅಂದರೆ ಏನು, ಸ್ಯಾರಿ. ಸೊ ಗರ್ಲ್ಸ್ ವುಮೆನ್ಸ್ ಆರ್ ದೇ ವಿಯರ್ ವಾಟ್ ಸ್ಯಾರಿ. ಹಾಗೆ ನಮ್ಮ ಕರ್ನಾಟಕದ ಟ್ರೆಡಿಷನ್ ಡ್ರೆಸ್ನ ನೋಡ್ತಾ ಹೋದರೆ, ಸೊ ನಮ್ಮ ಕರ್ನಾಟಕದ ಟ್ರೆಡಿಷನ್ ಡ್ರೆಸ್ ಯಾವುದು, ಸ್ಯಾರಿ ಅಲ್ವಾ. ಸೊ ವಿ ಆರ್ ಆಲ್ ವೇರಿಂಗ್, ವುಮೆನ್ಸ್ ಆರ್ ವೇರಿಂಗ್ ಸ್ಯಾರಿ ಆ್ಯಂಡ್ ಜೆಂಟ್ಸ್ ಮೆನ್ಸ್ ಆರ್ ವೇರ್ ವಾಟ್, ಅವರು ಲುಂಗಿ ಹಾಗೆ ಶರ್ಟ್ನ ವೇರ್ ಮಾಡ್ತಾರೆ. ಸೊ ಹಾಗೆ ಕೊಡಗು, ಸೊ ಕೊಡಗುನಲ್ಲಿ ಅವರ ಕಾಸ್ಟ್ಯೂಮೇ ಚೇಂಜ್ ಇರುತ್ತೆ. ಸೊ ಕೊಡಗುನಲ್ಲಿ ಕಾಮನ್ ಆಗಿ ಏನು ಮಾಡ್ತಾರೆ, ಸ್ಯಾರಿ ಪಲ್ಲುನ ಏನು ಮಾಡ್ತಾರೆ ಮುಂದೆ ಹಾಕ್ಕೊಂಡಿರ್ತಾರೆ, ಹಾಗೆ ಅವರು ತಲೆಗೆ ಒಂದು ಸ್ಕ್ರಾಫ್ ಕಟ್ಟಿರ್ತಾರೆ ಲೇಡೀಸ್. ಬಟ್ ಮೆನ್ ಏನು ಮಾಡ್ತಾರೆ, ಅವರು ಫುಲ್ ಶರ್ಟ್ ಸ್ಲೀವ್ಸ್ ಯೂಸ್ ಮಾಡಿ ಹಾಫ್ ಕೋಟ್, ಸೊ ಹಾಫ್ ಸ್ಲೀವ್ ಇರೋ ಬ್ಲ್ಯಾಕ್ ಕೋಟ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ದೇ ಯೂಸಿಂಗ್ ವಾಟ್ ಪೇಟ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪೇಟ ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿ ವರ್ಲ್ಡ್ ಫೇಮಸ್ ಆಗಿದೆ, ಹೌದಾ ಇಲ್ವಾ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಹಾಗೆ ಮೈಸೂರು ಪೇಟ ವರ್ಲ್ಡ್ ಫೇಮಸ್. ಸೊ ಅದರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಉಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ದೀಸ್ ಆರ್ ಆಲ್ ಅಬೌಟ್ ಕಾಸ್ಟ್ಯೂಮ್ಸ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಡಿಫ್ರೆಂಟ್ ಸ್ಟೇಟ್ಸ್ನವರು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ಯೂಮ್ಸ್ಗಳನ್ನ ಏನು ಮಾಡ್ತಾರೆ, ವಿಯರ್ ಮಾಡ್ತಾರೆ ಅಲ್ವಾ. ಸೊ ಹ್ಯಾವ್ ಯು ಸೀನ್ ದಟ್ ಕಾಸ್ಟ್ಯೂಮ್ಸ್. ಸೊ ಇಟ್ಸ್ ವೆರಿ ಕಲರ್ಫುಲ್, ಸೊ ತುಂಬ ಕಲರ್ಫುಲ್ ಆಗಿರುತ್ತೆ. ಹಾಗೆ ನಮ್ಮ ಟ್ರೆಡಿಷನ್, ಸೊ ನಮ್ಮ ಕಲ್ಚರ್ನ ಬಿಂಬಿಸುತ್ತೆ. ನಾವು ಉಡುವಂತಹ ಬಟ್ಟೆ ನಮ್ಮ ಕಲ್ಚರ್ನ ಏನು ಮಾಡುತ್ತೆ, ತೋರಿಸುತ್ತೆ. ಹಾಗೆ ಮಹಾರಾಷ್ಟ್ರದವರ ಕಾಸ್ಟ್ಯೂಮ್ಸೇ ತುಂಬ ಚೇಂಜ್ ಇರುತ್ತೆ. ಅವರೇನು ಉಡ್ತಾರೆ, ಕಚ್ಚೆ ಸೀರೆಯನ್ನು ಉಡ್ತಾರೆ, ಹಾಗೆ ತಲೆಗೆ ಒಂದು ಟೋಪಿನ ಹಾಕ್ಕೊಂಡಿರ್ತಾರೆ. ಸೊ ಅಬ್ಸರ್ವ್ ಮಾಡಿದ್ದೀರಾ. ಮತ್ತು ನಮ್ಮ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಇಳ್ಕಲ್ ಸೀರೆನ ಯೂಸ್ ಮಾಡ್ತಾರೆ. ಸೊ ಹ್ಯಾಂಡ್ ಮೇಡ್ ಇಳ್ಕಲ್ ಸೀರೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಶೈನ್ ಇರುತ್ತೆ. ಸೊ ಇಳ್ಕಲ್ ಸೀರೆ ಅನ್ನೋದು ನಮ್ಮ ದೇಶದಲ್ಲೂ ಸಹಿತ ಫೇಮಸ್ ಆಗಿದೆ. ಸೊ ವಿಚ್ ಒನ್, ಇಳ್ಕಲ್ ಸೀರೆ. ಓಕೆ ಎಸ್ ನೆಕ್ಸ್ಟ್ ಸಿ ದೇರ್ ಈಸ್ ಆಲ್ಸೋ ಡೈವರ್ಸಿಟಿ ಇನ್ ಕಲ್ಚರ್ ಆಫ್ ಅವರ್ ಸ್ಟೇಟ್. ಸೊ ನಮ್ಮ ಸ್ಟೇಟಲ್ಲೂ ಡೈವರ್ಸಿಟಿ ಇದೆ. ಕೇವಲ ನಮ್ಮ ಇಂಡಿಯಾದಲ್ಲೇ ಅಷ್ಟೇ ಅಲ್ಲ, ನಮ್ಮ ಸ್ಟೇಟಲ್ಲೂ ಸಹಿತ ಡೈವರ್ಸಿಟಿ. ನಾನು ಅವಾಗಲೇ ಹೇಳಿದೆ, ಕೊಡಗುನಲ್ಲೇ ಕಾಸ್ಟ್ಯೂಮ್ಸ್ ಚೇಂಜ್ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಚೇಂಜ್ ಇರುತ್ತೆ, ಹಾಗೆ ಇನ್ನು ಬೇರೆ ಬೇರೆ ಪಾರ್ಟ್ಸ್ಗಳಲ್ಲಿ ಚೇಂಜ್ ಕಾಸ್ಟ್ಯೂಮ್ಸ್ಗಳನ್ನ ವಿಯರ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದರ್
ಟ್ರೆಡಿಷನ್. ಸೊ ಲಂಬಾಣಿಸ್ ಅವ್ರದ್ದು ಕಾಸ್ಟ್ಯೂಮ್ಸ್ನ ನೋಡಿದ್ದೀರಾ? ಸೊ ಲಂಬಾಣಿಸು ಹೈ ಜ್ಯುವೆಲ್ಸ್ಗಳು, ಸೊ ತುಂಬ ವೆಯ್ಟ್ ಇರೋಂಥ ಜ್ಯುವೆಲ್ಸ್ಗಳು, ಬಿಗ್ ಬಿಗ್ ಬ್ಯಾಂಗಲ್ಸ್ಗಳನ್ನು, ರೋಪ್ಸ್ಗಳನ್ನು, ಹಾಗೆ ಅವರ ಡ್ರೆಸ್ ಕಾಸ್ಟ್ಯೂಮ್ಸ್ಗಳು ತುಂಬ ವೇರಿ ಆಗುತ್ತೆ. ಇಟ್ಸ್ ರಿಯಲಿ ಕಲರ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್. So almost all states costumes are very colorful and attractive. See, these costumes are depending upon climate, tradition and culture. Okay, yes, right. Next, people belonging to different religions live in the same street road with love and affection. So people of all religions travel together in bus, train, aeroplane, etc. People of various religions participate in one other religions festivals, functions and greet each other. The people belonging to different religions participate in the ursu, feasts, festivals and processions with devotion and excitement. Yes, dear students, see in our India many religions are they survive their life. ಸೊ ನಾನು ನಿಮಗೆ ಅವಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದೆ. ಆ ಧರ್ಮಗಳು ಯೂಸ್ ಮಾಡೋಂಥ ಲ್ಯಾಂಗ್ವೇಜಸ್ ಬೇರೆ, ಫುಡ್ ಬೇರೆ, ಅವರ ಕಾಸ್ಟ್ಯೂಮ್ಸ್ ಬೇರೆ, ಟ್ರೆಡಿಷನ್ ಬೇರೆ, ಕಲ್ಚರ್ ಬೇರೆ. ಆದರೆ ಇಷ್ಟೊಂದು ಧರ್ಮಗಳಿದ್ರೂ ನಮ್ಮ ದೇಶದಲ್ಲಿ ಎಷ್ಟು ಭಾವೈಕ್ಯತೆಯಿಂದ ಜೊತೆಯಾಗಿ ಯುನಿಟಿಯಿಂದ ಬಾಳ್ತಾರೆ ಅಂದರೆ, ಸೊ ಒಂದೇ ಬೀದಿಯಲ್ಲಿ ನೋಡಿರ್ತೀರಾ, ಸೊ ಒಂದು ಸ್ಟ್ರೀಟಲ್ಲಿ ಬೇರೆ ಬೇರೆ ಕ್ಯಾಸ್ಟ್ನವ್ರು ಇರ್ತಾರೆ. ಆ ಒಂದೇ ಬೀದಿ ಅಂದರೆ ಒಂದು ಸ್ಟ್ರೀಟಲ್ಲಿ ಯಾರಿರ್ತಾರೆ? ಕ್ರಿಶ್ಚಿಯನ್ಸು ಇರ್ತಾರೆ, ಬುದ್ಧಿಸ್ಟು ಇರ್ತಾರೆ, ಹಾಗೆ ಹಿಂದೂಸ್, ಮುಸ್ಲಿಮ್ಸ್. ಸೊ ಎಲ್ಲ ರಿಲಿಜಿಯನ್ಸು ಒಂದೇ ಸ್ಟ್ರೀಟ್ನಲ್ಲೇ ಏನು ಮಾಡ್ತಾರೆ? ಬಾಂಧವ್ಯದಿಂದ ಅನ್ಯೋನ್ಯವಾಗಿ ಬದುಕ್ತಾರೆ ಅಲ್ವಾ? ಸೊ ಅಷ್ಟೇ ಅಲ್ಲ, ಸೊ ವಿ ಆರ್ ಯೂಸಿಂಗ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟ್ಗಳಾದಂತಹ ಬಸ್ ಆಗಲಿ, ಏರೋಪ್ಲೇನ್ ಆಗಲಿ, ಹಾಗೆ ಟ್ರೈನ್ಗಳಲ್ಲಿ ನೋಡಿರ್ತೀರಲ್ವ. ಸೊ ಬೇರೆ ಬೇರೆ ರಿಲಿಜಿಯನ್ಸ್ ಎಲ್ಲ ನಮಗೆ ಬುದ್ಧಿಸ್ಟ್ ಅವ್ರಿಗೆ ಬೇರೆ, ಕ್ರಿಶ್ಚಿಯನ್ ಅವ್ರಿಗೆ ಬೇರೆ ಟ್ರೈನ್ ಅಂತ ಏನಿಲ್ಲ. ಸೊ ಎಲ್ಲ ಕ್ಯಾಸ್ಟ್ನವ್ರಿಗೂ ಸೇರಿ ಒಂದೇ ಟ್ರಾನ್ಸ್ಪೋರ್ಟೇಷನ್ನ ಎಲ್ಲರೂ ಜೊತೆಯಾಗಿ ಏನು ಮಾಡ್ತಾರೆ? ಜರ್ನಿ ಮಾಡ್ತಾರೆ ಅಲ್ವಾ? ಸೊ ಎಷ್ಟೊಂದು ನಮ್ಮಲ್ಲಿ ಡೈವರ್ಸಿಟಿ ಇದೆ, ಆದರೆ ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ? ಫ್ರೆಂಡ್ಲಿಯಾಗಿ ಎಲ್ಲ ಕ್ಲೋಸಾಗಿ ನಾವೇನು ಮಾಡ್ತಾಯಿದ್ದೀವಿ? ಮೂವ್ ಮಾಡ್ತಿದ್ದೀವಿ. ಹಾಗಾಗಿನೇ ನಮ್ಮ ದೇಶದಲ್ಲಿ ಎಷ್ಟೊಂದು ಜಾತಿಗಳಿದ್ರೂ ಅಷ್ಟು ಚೆನ್ನಾಗಿ ಬಾಂಧವ್ಯದಿಂದ ಬದುಕ್ತಿದ್ದಾರೆ. ಇಡೀ ವರ್ಲ್ಡೇ ಆಶ್ಚರ್ಯ ಪಡುತ್ತೆ, ನಿಮ್ಮಲ್ಲಿ ಅಷ್ಟೊಂದು ಜಾತಿ ಧರ್ಮಗಳಿದ್ರೂ ಎಷ್ಟು ಬಾಂಧವ್ಯದಿಂದ ಬದುಕ್ತಾ ಇದ್ದೀರಲ್ಲ ಅಂತ ಹೇಳಿ. ಎಲ್ಲ ದೇಶಗಳು ಸಹಿತ ಪ್ರಪಂಚನೇ ನಿಬ್ಬೆರಗಾಗಿ ನಮ್ಮ ದೇಶನ ನೋಡುತ್ತೆ. ಯಾಕೆ ಹೇಳಿ? ನಮ್ಮ ಅನ್ಯೋನ್ಯತೆನ ನೋಡಿ. ಸೊ ಅದನ್ನೇ ನೀವೇನು ಮಾಡಬೇಕು? ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಜಾತಿಗಳ ಮಧ್ಯೆ ಏನಾಗಬಾರ್ದು? ಹೊಡೆದಾಟಗಳಾಗಬಾರ್ದು. ಸೊ ಆ ಥರ ಆಗೋದ್ರಿಂದ ಏನಾಗತ್ತೆ? ನಮ್ಮ ದೇಶ ಒಡೆಯುತ್ತೆ. ಸೊ ನಮ್ಮ ದೇಶ ಒಡಿಬೇಕಾ? ಬೇಡ ಅಲ್ವಾ? ಯಾಕಂದರೆ ಇಂಥ ಅಖಂಡ ಭೂಪಟ ನಮ್ಮ ದೇಶ ಬರಲಿಕ್ಕೋಸ್ಕರ ಎಂತೆಂಥ ಸ್ವತಂತ್ರ ಹೋರಾಟಗಾರರು, ಫ್ರೀಡಮ್ ಫೈಟರ್ಸು ಫೈಟ್ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರಲ್ವ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಿನಲ್ಲಿ ಏನಿದೆ? ಬಲ ಇದೆ ಅಲ್ವಾ? ಎಸ್, ರೈಟ್. ಸಿ, ನಮ್ಮ ದೇಶದಲ್ಲಿ ಯಾವುದೇ ಕಾರ್ಯಕ್ರಮ, ಯಾವುದೇ ಫೆಸ್ಟಿವಲ್ಸ್ ಇರ್ಬೋದು. ಸೊ ಬೇರೆ ಬೇರೆ ಕ್ಯಾಸ್ಟ್ನಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತಾರೆ. ಸಿ ಫಾರ್ ಎಕ್ಸಾಂಪಲ್, ಸೊ ಹಿಂದೂಸ್ ಆರ್ ಸೆಲೆಬ್ರೇಟ್ ದೀಪಾವಳಿ, ಗಣೇಶ ಚತುರ್ಥಿ, ಹೋಲಿ, Dasara, these are all festivals. Muslims, they are going to celebrate Ramzan, Bakrid, Muharram, these are all festivals. And other castes, other religions, they celebrate many different festivals. See for example, Christians ಕ್ರಿಸ್ಮಸ್ ದಿನಾಚರಣೆನ ಆಚರಿಸ್ತಾರೆ. ಸೊ ಈ ಥರ ಫೆಸ್ಟಿವಲ್ಸ್ಗಳಲ್ಲಿ ಏನು ಮಾಡ್ತಾರೆ? ಬೇರೆ ಬೇರೆ ರಿಲಿಜಿಯನ್ಸ್ಗಳು ಅವರವರು ವಿಶ್ ಮಾಡ್ಕೋತಾರೆ. ಸೊ ನೋಡಿದ್ದೀರಾ, ನಾರ್ಮಲಾಗಿ ನಮ್ಮಲ್ಲಿ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಬೇರೆ ರಿಲಿಜಿಯನ್ಸು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಹಾಗೆ ಮುಸ್ಲಿಮ್ಸಲ್ಲಿ ಮೊಹರಂ ಮಾಡಬೇಕಾದ್ರೆ ಸೊ ನಮ್ಮ ರಿಲಿಜಿಯನ್ಸು ಹೋಗಿ ಅವ್ರಿಗೆ ಏನು ಮಾಡ್ತಾರೆ? ವಿಶ್ ಮಾಡ್ತಾರೆ. ಹಾಗೆ ಅವ್ರ ಜೊತೆ ಸೇರಿ ಏನು ಮಾಡ್ತಾರೆ? ಮೆರವಣಿಗೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ವಾ? ಸೊ ನೋಡಿದ್ದೀರಲ್ವಾ? ಸೊ ಈ ಥರದ ಬಾಂಧವ್ಯ ನಮ್ಮ ದೇಶದ ಬಲವನ್ನು ಏನು ಮಾಡುತ್ತೆ? ವೃದ್ಧಿಗೊಳಿಸುತ್ತೆ ಅಲ್ವಾ? ಸಿ, respecting all religions, living together in peace and having the feeling that we are all Indians is ಇಂಟಿಗ್ರಿಟಿ. ಸೊ ನಾವೆಲ್ಲ ರಿಲಿಜಿಯನ್ಸ್ಗೆ ಏನು ಮಾಡಬೇಕು? ಗೌರವನ ಕೊಡಬೇಕು. ಸೊ ಗೌರವನ ಕೊಟ್ಟಾಗ ಏನಾಗುತ್ತೆ? ಸೊ ಅವರಿಗೆ ನಾವು ಗೌರವ ಕೊಟ್ಟರೆ ಅವರು ನಮ್ಮ ಧರ್ಮಕ್ಕೆ
ಗೌರವ ಕೊಡ್ತಾರೆ, ಹಾಗೆ ನಮ್ಮ ದೇಶದಲ್ಲಿ ಏನು ನೆಲೆಸುತ್ತೆ? ಶಾಂತಿ ಸೌಹಾರ್ದ ನೆಲೆಸುತ್ತೆ. ಶಾಂತಿ ಸೌಹಾರ್ದ ನೆಲೆಸಿದ್ರೆ ಕಾಮನ್ ಆಗಿ ನಮ್ಮ ದೇಶದ ಅಭಿವೃದ್ಧಿ ತಂತಾನೇ ಆಗುತ್ತೆ ಅಲ್ವಾ? ಎಸ್, ರೈಟ್. ಈ ಸ್ಟೂಡೆಂಟ್ಸ್, ಇನ್ ಪೇಜ್ ನಂಬರ್ 239 one of the activity is given. See, you just observe the pictures, match the following by drawing lines. See, ಇಲ್ಲಿ ನಿಮಗೆ ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರ್ಗೆ ಬಿ ರಿಲೇಟೆಡ್ ಇಲ್ಲಿ ರಿಲಿಜಿಯನ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ನೀವು ಮ್ಯಾಚ್ ಮಾಡಬೇಕು. ಸೊ ಮ್ಯಾಚ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ಸೊ ಮ್ಯಾಚ್ ಮಾಡಲಿಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಯೂಸ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್. ಸೊ ಪೆನ್ಸಿಲ್ ಸ್ಕೇಲ್ನ ಯೂಸ್ ಮಾಡಿ, ಸುಮ್ಮನೆ ಕೈಯಲ್ಲಿ ಲೈನ್ ಹಾಕಿಬಿಡಿ, ಚೆಂದ ಕಾಣಲ್ಲ ಅಲ್ವಾ ಬುಕ್ಕು? ಓಕೆ. ಎಸ್, ಇನ್ ಫಸ್ಟ್ ಪಿಕ್ಚರ್, ಸೊ ಒನ್ ಆಫ್ ದ ಮುನಿ ಈಸ್ ಇನ್ ಮೆಡಿಟೇಷನ್. ಸೊ ಒಬ್ಬ ಮುನಿ ಏನು ಮಾಡ್ತಾರೆ? ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಆ ಮುನಿ ಯಾವ ಕ್ಯಾಸ್ಟಿಗೆ ಸೇರಿರ್ತಾರೆ ಅಂತ ನೋಡೋಣ. ಕ್ರಿಶ್ಚಿಯನಿಟಿ. ಹಿಯರ್ ದೇ ಗಿವನ್ ಕ್ರಿಶ್ಚಿಯನಿಟಿ, ಸಿಖಿಸಮ್, ಬುದ್ಧಿಸಮ್, ಹಿಂದೂಯಿಸಮ್, ಇಸ್ಲಾಮ್ ಆ್ಯಂಡ್ ಜೈನಿಸಮ್. ಸೊ ಫಸ್ಟ್ ಈ ಪಿಕ್ಚರ್ ಬಿ ರಿಲೇಟ್ ಆಗೋದು ಯಾವುದಕ್ಕೆ? ಜೈನಿಸಮ್ಗೆ. ಓಕೆ, ಮ್ಯಾಚ್ ಮಾಡ್ತೀರಲ್ವಾ? ನೆಕ್ಸ್ಟ್, ಸಿ ಒನ್ ಆಫ್ ದ ಮ್ಯಾನ್ ಈಸ್ ಪ್ರೇಯರಿಂಗ್ ಟು ಅಲ್ಲಾ. ಸೊ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಅಲ್ಲಾಗೆ ಪ್ರೇಯರ್ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಅದು ಯಾವ ರಿಲಿಜಿಯನ್ಸ್? ಸಿ ದ್ಯಾಟ್ ರಿಲಿಜನ್ ಇಸ್ ಬಿಲಾಂಗ್ಸ್ ಟು ಇಸ್ಲಾಂ. ಸೊ ಇಸ್ಲಾಮಿಗೆ ಏನಾಗಿದೆ? ಬಿ ರಿಲೇಟ್ ಆಗಿದೆ. ಆ್ಯಂಡ್ ಇನ್ ಥರ್ಡ್ ಪಿಕ್ಚರ್ ದೇರ್ ಈಸ್ ವಾಟ್? ಜೀಸಸ್ ಈಸ್ ದೇರ್. ಸೊ ಜೀಸಸ್ ಇಸ್ ಬಿಲಾಂಗ್ಸ್ ಟು ಕ್ರಿಶ್ಚಿಯಾನಿಟಿ ರಿಲಿಜಿಯಸ್. ಸೊ ಜೀಸಸ್ ಯಾವುದಕ್ಕೆ ಬಿ ರಿಲೇಟ್ ಆಗಿದ್ದಾರೆ? ಕ್ರಿಶ್ಚಿಯಾನಿಟಿಗೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಪಿಕ್ಚರ್, ದಟ್ ಈಸ್ ಬುದ್ಧ. ಸಿ ಬುದ್ಧ ಪೀಸ್ ಆಫ್ ಮೈಂಡಿಂದ ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದ್ದಾರಲ್ವಾ? ಸೊ ಈ ಬುದ್ಧ ಯಾವ ರಿಲಿಜಿಗೆ ಸೇರಿದ್ದಾರೆ? ಬುದ್ಧಿಸಮಿಗೆ. ಆ್ಯಂಡ್ ಇನ್ ಫಿಫ್ತ್ ಪಿಕ್ಚರ್, ಎಸ್ ಯು ಅಬ್ಸರ್ವ್ ದ ಪಿಕ್ಚರ್. ಸೊ ಏನಿದೆ ಅಲ್ಲಿ? ಗಣೇಶ ಇದೆ. ಸೊ ಅಲ್ಲಿ ಏನು ಮಾಡ್ತಿದ್ದಾರೆ? ಗಣೇಶನ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಗಣೇಶನ ಮೆರವಣಿಗೆ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಸೊ ಹೇಗೆ ಮಾಡ್ತಾರೆ ಈ ಗಣೇಶನ ಮೆರವಣಿಗೆ? ದೊಡ್ಡದಾದಂತಹ ಗಣೇಶ ಮೂರ್ತಿನ ಊರೆಲ್ಲ ಮೆರವಣಿಗೆ ಮಾಡಿಬಿಟ್ಟು ಏನು ಮಾಡ್ತಾರೆ? ಪ್ರತಿಷ್ಠಾಪಿಸ್ತಾರೆ, ಪೂಜಿಸ್ತಾರೆ ಅಲ್ವಾ? ಸೊ ಯು ಆಲ್ ಲೈಕ್ ಗಣೇಶ ಫೆಸ್ಟಿವಲ್, ಇಸ್ಂಟ್ ಇಟ್? ಸೊ ನಿಮ್ಮ ಶಾಲೆಯಲ್ಲೂ ಗಣೇಶ ಫೆಸ್ಟಿವಲ್ ಮಾಡ್ತಾರೆ ಅಲ್ವಾ? ಸೊ ಹೇಗೆ ಮಾಡ್ತಾರೆ? ನೆನಪಿದೆನಾ ನಿಮಗೆ ಗಣೇಶ ಫೆಸ್ಟಿವಲ್ ಹೇಗೆ ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ ಅಂತ ಹೇಳಿ? ನಮ್ಮ ಶಾಲೆ ಸಿದ್ಧಗಂಗದಲ್ಲಿ ಏನು ಮಾಡ್ತೀವಿ ಅಂದರೆ ಪೇಪರ್ ಗಣೇಶ ಮಾಡ್ತೀವಿ. ಸೊ ಈ ಮಣ್ಣು POPಗಳನ್ನು ಯೂಸ್ ಮಾಡದೆ ಪೇಪರ್ಗಳಿಂದ ದೊಡ್ಡದಾದಂತಹ ಗಣೇಶ ಮೂರ್ತಿನ ಮಾಡಿ ಏನು ಮಾಡ್ತೀವಿ? ಆ ಗಣೇಶ ಮೂರ್ತಿ ಮಾಡೋದು ಯಾರು? ನೀವೇ ಮಕ್ಕಳುಗಳೇ ಸೇರಿ ಮಾಡಿ ಏನು ಮಾಡ್ತಾರೆ? ಗಣೇಶ ಮೂರ್ತಿನ ಮಾಡಿಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿ ನಮ್ಮ ಶಾಲೆ ಸ್ಟೇಜ್ನಲ್ಲಿ ಏನು ಮಾಡ್ತೀವಿ? ಪ್ರತಿಷ್ಠಾಪಿಸಿ 21 ದಿನ ಏನು ಮಾಡ್ತೀವಿ? ಪೂಜೆ ಮಾಡ್ತೀವಿ ಅಲ್ವಾ? ಸೊ ಒಂದೊಂದು ದಿನ ಒಂದೊಂದು ಕ್ಲಾಸ್ ಮಕ್ಕಳುಗಳು ಏನು ಮಾಡ್ತಾರೆ? ಆ ಗಣೇಶ ಮೂರ್ತಿಗೆ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟ್ 21 ದಿನ ಆದಮೇಲೆ ಏನು ಮಾಡ್ತೀವಿ? ಆ ಗಣೇಶ ಮೂರ್ತಿನ ತೊಗೊಂಡೋಗಿ ವಿಸರ್ಜನೆ ಮಾಡ್ತೀವಿ ಅಲ್ವಾ? ನೆನಪಿದೆನಾ ನಮ್ಮ ಗಣೇಶ ಮೂರ್ತಿ? ಎಸ್, ರೈಟ್. ಸೊ ದಿಸ್ ಗಣೇಶ ಈಸ್ ಬಿಲಾಂಗ್ಸ್ ಟು ವಿಚ್ ರಿಲಿಜನ್? Hinduism, isn't it? Yes, right. So last picture, see, is a Guru Nanak. So ಅಲ್ಲಿ ಗುರು ನಾನಕ್ ಅವರಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಿ ಗುರು ನಾನಕ್ ಈಸ್ ಬಿಲಾಂಗಿಂಗ್ಸ್ ಟು ಸಿಖಿಸಮ್. ಸೊ ಗುರು ನಾನಕ್ ಸಿಖಿಸಮ್ ರಿಲಿಜನ್ಗೆ ಬಿ ರಿಲೇಟ್ ಆಗಿದ್ದಾರೆ. ಸೊ ಮ್ಯಾಚ್ ಮಾಡಿದ್ರಿ ಅಲ್ವಾ? ಎಸ್, ರೈಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು know this. In our country, there is a diversity in the landforms, river system, climate, types of soil, plants and animals, natural resources and methods of agriculture also. Our occupations, religions, caste systems, languages, food habits, dress costumes and religion culture also have diversity. But we live together as people of one country. This is known as unity in diversity. Unity in ಡೈವರ್ಸಿಟಿ. ಸೊ ಯುನಿಟಿ ಇನ್ ಡೈವರ್ಸಿಟಿ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ ಅನೇಕ ಸಾವಿರಾರಲ್ಲ ಕೋಟಿಗಟ್ಟಲೆ ಜನ ಇದ್ದಾರೆ. ಆ ಕೋಟಿಗಟ್ಟಲೆ ಜನರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಇದೆ, ಅವರ ಕಾಸ್ಟ್ಯೂಮ್ಸ್ ಚೇಂಜ್ ಇದೆ, ಹಾಗೆ ಅವರ ಟ್ರೆಡಿಷನ್ಸ್, ಕಲ್ಚರ್, ಅಗ್ರಿಕಲ್ಚರ್ ಪರ್ಪಸ್ ಆಗಲಿ, ಅವರ ಅಕ್ಯುಪೇಷನ್ಸ್, ಸೊ ಅವರ ಲ್ಯಾಂಗ್ವೇಜ್, ಸೊ ಇಷ್ಟೊಂದು ಡೈವರ್ಸಿಟಿ ಇದೆ. ವಿವಿಧತೆಯಲ್ಲಿ ನಮ್ಮ ದೇಶ ಏಕತೆಯನ್ನು ಪ್ರತಿರೂಪಿಸುತ್ತೆ ಅಲ್ವಾ? ಎಸ್. ಸೊ ನಾವು ಹೆಮ್ಮೆ ಪಡಬೇಕಲ್ವ ನಮ್ಮ ದೇಶದ ಬಗ್ಗೆ? ವಿವಿಧತೆಯಲ್ಲಿ ಏಕತೆ ಇದೆ, ಹಾಗಾಗಿ. ಓಕೆನಾ? ಎಸ್, ರೈಟ್. ನೆಕ್ಸ್ಟ್ ಓಪನ್ ಪೇಜ್ ನಂಬರ್ 240. So here one of the activity they given, do this: wear the costume of different states of your school functions and exhibit
ಗ್ರಿಟಿ. ಸೊ ನಮ್ಮ ದೇಶದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇದೆ ಅಲ್ವಾ. ಸೊ ಆ ಕಾಸ್ಟ್ಯೂಮ್ಸ್ಗಳನ್ನು ಯೂಸ್ ಮಾಡಿ ನಿಮ್ಮ ಶಾಲೆಯಲ್ಲಿ ನಡೆಯುವಂಥ ಪ್ರತಿಭಾ ಕಾರಂಜಿ ಆಗಲಿ ಅಥವಾ ಎಕ್ಸಿಬಿಷನ್ ಆಗಲಿ ಫ್ಯಾನ್ಸಿ ಡ್ರೆಸ್ಗಳಲ್ಲಿ ವೇರ್ ಮಾಡಿ ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನು ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾಡ್ತೀರಲ್ವಾ? ಎಸ್, ವೆರಿ ಗುಡ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನ್ಯಾಷನಲ್ ಎಂಬ್ಲೆಮ್ಸ್. ಸೊ ರಾಷ್ಟ್ರೀಯ ಲಾಂಛನಗಳ ಬಗ್ಗೆ, ಚಿಹ್ನೆಗಳ ಬಗ್ಗೆ ನೋಡೋಣ. ಎಸ್, ರೈಟ್. ಎಸ್, ಓಪನ್ ಪೇಜ್ ನಂಬರ್ 240. ಹಿಯರ್ ದೇ ಗಿವನ್ 2 questions that it is. First question, name the national festivals of India. So name the national festivals of India. So national festival means ರಾಷ್ಟ್ರೀಯ ಹಬ್ಬಗಳು. ಸೊ ಹಬ್ಬಗಳಲ್ಲಿ 2 ವಿಧ ಇದೆ. ಒಂದು ನಾರ್ಮಲ್ ಆಗಿ ರಿಲಿಜಿಯನ್ಸ್ ಫೆಸ್ಟಿವಲ್, ಸೊ ಅನದರ್ ಒನ್ ಈಸ್ ಅ ನ್ಯಾಷನಲ್ ಫೆಸ್ಟಿವಲ್. ಸೊ ರಿಲಿಜಿಯನ್ಸ್ ಫೆಸ್ಟಿವಲ್ ಅಂದರೆ ದೀಪಾವಳಿ. ಸೊ ಆ ಕ್ಯಾಸ್ಟ್ನವ್ರು ಮಾತ್ರ ಆ ಫೆಸ್ಟಿವಲ್ಸನ್ನು ಏನು ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಿಂದೂಸ್ ಆರ್ ದೇ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದೀಪಾವಳಿ, ದಸರಾ, ಸಂಕ್ರಾಂತಿ, ಯುಗಾದಿ, ದೀಸ್ ಆಲ್. And Muslims, they are Islam's religious, they are celebrating Muharram, Ramzan. These are all festivals. As well as see national festivals. See national festivals ಅಂದರೆ ಇಡೀ ದೇಶದ ಆಲ್ ರಿಲಿಜಿಯನ್ಸ್ ಅವರು ಸೆಲೆಬ್ರೇಟ್ ಮಾಡುವಂತಹ ಒಂದು ಫೆಸ್ಟಿವಲ್ಸ್ ಅದು. ಸೊ ಹಾಗಾದರೆ ವಿಚ್ ಆರ್ ದ ನ್ಯಾಷನಲ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ? ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ, ದೀಸ್ ಆರ್ ಆಲ್ ಆರ್ ನ್ಯಾಷನಲ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ. ಈ ಎಲ್ಲ ಹಬ್ಬಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿವೆ. ಓಕೆನಾ? ನೆಕ್ಸ್ಟ್, next question, do we not hoist the national flag on national festivals? What are the colors of our national flag? ನೀವೆಲ್ಲ ನ್ಯಾಷನಲ್ ಫೆಸ್ಟಿವಲ್ಸ್ ದಿನ ಏನು ಮಾಡ್ತೀರಿ? ಸೊ ನಾರ್ಮಲಿ ನ್ಯಾಷನಲ್ ಫೆಸ್ಟಿವಲ್ಸ್ ದಿನ ನಾವು ನ್ಯಾಷನಲ್ ಫ್ಲಾಗ್ನ ಹಾಯ್ಸ್ಟ್ ಮಾಡ್ತೀವಿ. ಸೊ ನ್ಯಾಷನಲ್ ಫ್ಲಾಗ್ ಅಂದರೆ ನಮ್ಮ ರಾಷ್ಟ್ರೀಯ ಬಾವುಟ. ಸಿ ಇನ್ ದ ವರ್ಲ್ಡ್ ದೇರ್ ಆರ್ ಮೆನಿ ಕಂಟ್ರೀಸ್ ಆರ್ ದೇರ್. ಸಿ ಇನ್ ದೀಸ್ ಕಂಟ್ರೀಸ್ ದೇ ಹ್ಯಾವ್ ಇಟ್ಸ್ ಓನ್ ನ್ಯಾಷನಲ್ ಫ್ಲಾಗ್. ಸೊ ಪ್ರಪಂಚದ ಎಲ್ಲ ದೇಶಗಳು ತಮ್ಮದೇ ಆದಂತಹ ರಾಷ್ಟ್ರೀಯ ಬಾವುಟವನ್ನು ಹೊಂದಿದೆ. ಸೊ ಎಲ್ಲ ದೇಶ, ಅಮೇರಿಕಾ, ಚೈನಾ, ರಷ್ಯಾ, ಹಾಗೆಯೇ ನಮ್ಮ ಇಂಡಿಯಾಗೂ ತನ್ನದೇ ಆದಂತಹ ನ್ಯಾಷನಲ್ ಫ್ಲಾಗ್ ಇದೆ. ಸೊ ನೀವು ನ್ಯಾಷನಲ್ ಫ್ಲಾಗ್ ನೋಡಿದ್ದೀರಲ್ವಾ? ಸೊ ಆ ನ್ಯಾಷನಲ್ ಫ್ಲಾಗ್ನ ಯಾವಾಗ ಹಾಯ್ಸ್ಟ್ ಮಾಡ್ತೀವಿ? ನಾರ್ಮಲಿ ವಿ ಯೂಸ್ ದಟ್ ನ್ಯಾಷನಲ್ ಫ್ಲಾಗ್ ಇನ್ ದ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಇನ್ ದ ರಿಪಬ್ಲಿಕ್ ಡೇ ಆ್ಯಂಡ್ ಇನ್ ದ ಗಾಂಧಿ ಜಯಂತಿಯಲ್ಲೆಲ್ಲ ಏನು ಮಾಡ್ತೀವಿ? ನ್ಯಾಷನಲ್ ಫ್ಲಾಗ್ನ ಹಾಯ್ಸ್ಟ್ ಮಾಡ್ತೀವಿ ಅಲ್ವಾ? ಎಸ್. ಸೊ ನ್ಯಾಷನಲ್ ಫ್ಲಾಗ್ ಬಗ್ಗೆ ಈಗ ತಿಳ್ಕೊಂಡೋಣವಾ? ಎಸ್. The national flag is one of the national symbols of our country. It is a horizontal, rectangular, tricolor tiranga of saffron, white and green. Saffron stands for courage and sacrifice. White color symbolizes peace and purity, and green is a symbol of fertility. The Ashoka Chakra is at the center of the flag. It is a symbol of progress and movements. Our national flag represents India and has a special recognition in the international level. Yes. So ನಮ್ಮ ಬಾವುಟ ನೋಡಿದ್ದೀರಾ ಹೇಗಿದೆ? So rectangular means so two sides are equal. Rectangle ಅಂದ್ರೆ ಏನು ಹೇಳಿ? See, opposite two sides are equal, not all four sides. Two sides are only equal. So we call it as a what? Rectangle. ಆಯತಾಕಾರದಲ್ಲಿದೆ. ಸೊ ಈ ಆಯತಾಕಾರದಲ್ಲಿ 3 ಬಣ್ಣಗಳಿದೆ. ಸೊ 3 ಬಣ್ಣ ಇದೆ. ಯಾವ್ದು? saffron, white, green, and in the middle there is Ashoka Chakra. ಸೊ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಸೊ ಅಶೋಕ ಚಕ್ರದಲ್ಲಿ 26 ಗೆಳೆಗಳಿದ್ದಾವೆ. ಹೌದಾ ಇಲ್ವಾ? ಸೊ ಹೌ ಮೆನಿ ಲೈನ್ಸ್ ಆರ್ ದೇರ್? 24 ಲೈನ್ಸ್. ಸೊ ಹಾಗಾದರೆ ನಮ್ಮ ದೇಶದ ಬಾವುಟ ಏನನ್ನು ರೂಪಿಸುತ್ತೆ, ಏನನ್ನು ಹೇಳುತ್ತೆ ಅಂತ ನೋಡೋಣ. ವಾಟ್ ಇಟ್ ಸಿಂಬಲ್? ಸೊ ಅದರ ಸಿಂಬಲ್ ಏನು ನೋಡೋಣ. ಎಸ್. ಸಿ ಅವರ್ ಸ್ಯಾಫ್ರನ್ ಕಲರ್. ಸ್ಯಾಫ್ರನ್ ಅಂದರೆ ಕೇಸರಿ ಬಣ್ಣ ಅಂತ ಹೇಳಿ ಕರಿತೀವಿ. ವೈಟ್ ಮೀನ್ಸ್ ಬಿಳಿ, ಗ್ರೀನ್ ಮೀನ್ಸ್ ಹಸಿರು ಬಣ್ಣ. ಸೊ ವಾಟ್ ಇಟ್ ಸಿಗ್ನಿಫೈಸ್? ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದ ನ್ಯಾಷನಲ್ ಫ್ಲಾಗ್. ಸೊ ಹಾಗಾದರೆ ನ್ಯಾಷನಲ್ ಫ್ಲಾಗ್ ಬಗ್ಗೆ ನೋಡೋಣವಾ?
ನಮ್ಮ ದೇಶದ ಬಾವುಟ. ಸೊ ನಾರ್ಮಲ್ ಆಗಿ ಆ ದೇಶದ ಬಾವುಟವನ್ನು ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ದಿನ ಏನು ಮಾಡ್ತೀವಿ, ಹಾಯ್ಸ್ಟ್ ಮಾಡ್ತೀವಲ್ಲ. ಸೊ ಹಾಗಾದರೆ ಒಂದೊಂದೇ ಕಲರ್ ಏನೇನು ಹೇಳುತ್ತೆ ಅಂತ ನೋಡೋಣ. ಸ್ಯಾಫ್ರನ್. ಸ್ಯಾಫ್ರನ್ ಮೀನ್ಸ್ ವಾಟ್? ಕೇಸರಿ ಬಣ್ಣ. ಸೊ ಸ್ಯಾಫ್ರನ್ color, it tells about the courage and sacrifice. Courage and sacrifice. It tells about ನಮ್ಮ ತ್ಯಾಗ ಬಲಿದಾನದ ಬಗ್ಗೆ ಹೇಳುತ್ತೆ. ಯಾವುದು? ಸ್ಯಾಫ್ರಾನ್. ಆ್ಯಂಡ್ ವೈಟ್, ಇಟ್ ಟೆಲ್ಸ್ ಅಬೌಟ್ ಪೀಸ್, ಶಾಂತಿಯನ್ನು ಹೇಳುತ್ತೆ. ಸೊ ಪೀಸ್ ಆ್ಯಂಡ್ ದ ಇಟ್ ಟೆಲ್ಸ್ ಅಬೌಟ್ ಪ್ಯೂರಿಟಿ, ನಮ್ಮ ಶುದ್ಧ ಹಾಗೆ ಶಾಂತಿಯ ಬಗ್ಗೆ ಹೇಳುತ್ತೆ. ಯಾವುದು? ಬಿಳಿ ಬಣ್ಣ. ಆ್ಯಂಡ್ ನೆಕ್ಸ್ಟ್ ಕಲರ್ ದಟ್ ಇಟ್ ಈಸ್ ಗ್ರೀನ್. ಗ್ರೀನ್ ಮೀನ್ಸ್ ಹಸಿರು ಬಣ್ಣ. ಇಟ್ ಟೆಲ್ಸ್ ಅಬೌಟ್ ಫರ್ಟಿಲಿಟಿ. ಸೊ ಈ ಹಸಿರು ಬಣ್ಣ ಫರ್ಟಿಲಿಟಿ. ಫಾರ್ ಎಕ್ಸಾಂಪಲ್ ನಮ್ಮ ಸುತ್ತ ಹಸಿರಿದೆ ಅಂದರೆ ಅಲ್ಲಿ ಏನಿದೆ ಅಂತ ಹೇಳಿ ಫರ್ಟಿಲಿಟಿ ಅಂದರೆ ಚೆಂದ ಇದೆ, ನೇಚರ್ ಬಗ್ಗೆ. ಸೊ ಎಷ್ಟು ಹಚ್ಚ ಹಸಿರು ಕಾಣುತ್ತೋ ಗಿಡ ಮರಗಳು ಅಷ್ಟು ಫಲವತ್ತಾಗಿದೆ. ಸೊ ಫಲವತ್ತತೆ ಏನು ಕೊಡುತ್ತೆ? ನಮ್ಮ ಮುಂದಿನ ನಡೆ ಬಗ್ಗೆ ಹೇಳುತ್ತೆ ಅಲ್ವಾ. ಹಾಗೆ ಮಿಡಲಲ್ಲಿ ಇರುವಂತಹ ಈ ಅಶೋಕ ಚಕ್ರ, ಇಟ್ಸ್ ಹೆಲ್ಪ್ಸ್ ಟು ಮೂಮೆಂಟ್. ಸೊ ಪ್ರಗತಿಯ ಬಗ್ಗೆ ಹೇಳುತ್ತೆ. ಯಾವುದು? ಅಶೋಕ ಚಕ್ರ ಅಲ್ವಾ. ಸಿ ನಾರ್ಮಲಿ ದಿಸ್ ಫ್ಲಾಗ್ ಹ್ಯಾಸ್ ಎ ಸ್ಪೆಷಲ್ ರೆಕಗ್ನೇಷನ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಈ ಫ್ಲ್ಯಾಗನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಯಾವುದೇ ಒಂದು ಪ್ರೋಗ್ರಾಮಿಗೆ ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೋತೀವಿ ಅಲ್ವಾ. ಎಸ್ ಇನ್ ಪೇಜ್ ನಂಬರ್ 241 ಹಿಯರ್ ದೇ ಗಿವನ್ ವಾಟ್? ನ್ಯಾಷನಲ್ ಫ್ಲ್ಯಾಗ್ನ ಬಿಡಿಸಿದ್ದಾರೆ, ಆದರೆ ಕಲರ್ ಫಿಲ್ ಮಾಡಿಲ್ಲ. ನೀವು ನ್ಯಾಷನಲ್ ಫ್ಲ್ಯಾಗಿಗೆ ಏನು ಮಾಡಬೇಕು? ಕಲರ್ನ ಫಿಲ್ ಮಾಡಬೇಕು. ಗೊತ್ತಲ್ವಾ ಯಾವ ಕಲರ್ ಫಿಲ್ ಮಾಡಬೇಕು ಅಂತ? ಸ್ಯಾಫ್ರಾನ್. ಸೊ ಇಲ್ಲಿ ಲೀವ್ ಇಟ್. ಸೊ ವೈಟ್ ಕಲರ್ ಬಿಟ್ಬಿಡಿ. ಸೊ ಗ್ರೀನ್ ಕಲರ್ನ ಫಿಲ್ ಮಾಡಬೇಕು. ಮಾಡ್ತೀರಲ್ವಾ? ಎಸ್, ರೈಟ್. Observe. See, next, care should be taken to prevent the national flag from falling to the ground. ಸೊ ಫ್ಲ್ಯಾಗ್ ಬಗ್ಗೆ ತುಂಬ ಎಚ್ಚರವಾಗಿರಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಫ್ಲ್ಯಾಗ್ನ ನೆಲವನ್ನು ಮುಟ್ಟದೇ ಇರೋ ಹಾಗೆ, ನೆಲದಲ್ಲಿ ಬೀಳದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಯಾಕಂದರೆ ಅದು ನಮ್ಮ ಏನು ಬಾವುಟ, ಅದು ನೆಲದಲ್ಲಿ ಇರಬೇಕಾ? ಇಲ್ಲ ಅಲ್ವಾ. ಸೊ ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗೆ ಅದನ್ನು ನೆಲನ ಮುಟ್ಟಿಸ್ಬಾರ್ದು. ಎಸ್, ಅವರ್ ನ್ಯಾಷನಲ್ ಫ್ಲಾಗ್ ವಾಸ್ ಇನಿಷಿಯಲಿ ಮ್ಯಾನುಫ್ಯಾಕ್ಚರ್ಡ್ ಅಟ್ ಗರಗ, ಎ ಸ್ಮಾಲ್ ವಿಲೇಜ್ ಇನ್ ಧಾರವಾಡ ಡಿಸ್ಟ್ರಿಕ್ಟ್. ಎಸ್, ಯು ನೋ ಅಬೌಟ್ ಧಾರವಾಡ ಡಿಸ್ಟ್ರಿಕ್ಟ್. ಸೊ ಧಾರವಾಡ ಡಿಸ್ಟ್ರಿಕ್ಟ್ನ ಗರಗದಲ್ಲಿ ಈ ನ್ಯಾಷನಲ್ ಫ್ಲಾಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಮೊದಲೇ. ಸೊ ನ್ಯಾಷನಲ್ ಫ್ಲಾಗ್ನ ಎಲ್ಲೆಂದರಲ್ಲಿ ಯಾರು ಬೇಕೋ ಅವರು ನೇಯೋ ಹಾಗಿಲ್ಲ. ಗರಗದ ಧಾರವಾಡ ಡಿಸ್ಟ್ರಿಕ್ಟ್ನ ಗರಗದಲ್ಲಿ ಏನು ಮಾಡ್ತಾಯಿದ್ರು, ಇದರ ಹಿಂದೆ ಮುಂಚೆ ನ್ಯಾಷನಲ್ ಫ್ಲಾಗ್ನ ನೇಯ್ತಾ ಇದ್ರು. ಆದರೆ ಈಗ ನಾವು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಬೇಸ್ಡ್ ಇನ್ ಹುಬ್ಬಳ್ಳಿ. ಸೊ ಈಸ್ ದ ಓನ್ಲಿ ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರರ್ ಆಫ್ ದ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ಈಸ್ ದ ಸಪ್ಲೈ ಯೂನಿಟ್ ಫಾರ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿ ಎಲ್ಲೇ ಫ್ಲಾಗ್ ಹಾಯ್ಸ್ಟ್ ಮಾಡಲಿ ಆ ನ್ಯಾಷನಲ್ ಫ್ಲಾಗ್ನ ತಯಾರು ಮಾಡೋದು, ನೇಯೋದು ಯಾರು ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿರುವಂತಹ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಸೊ ನಮ್ಮ ಗ್ರಾಮೋದ್ಯೋಗ ಸಂಘ. ಸೊ ಹೆಮ್ಮೆ ಅಲ್ವಾ. ಸೊ ಇಡೀ ದೇಶದಲ್ಲಿ ಈ ಕೆಂಪು ಕೋಟೆಯಲ್ಲಿ ಹಾಯ್ಸ್ಟ್ ಮಾಡೋಂಥ ನ್ಯಾಷನಲ್ ಫ್ಲ್ಯಾಗು ಸಹಿತ ಯಾರು ಮಾಡೋದು? ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವಂತಹ ಸಮಗ್ರ ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ನಮ್ಮ ಬಾವುಟವನ್ನು ನೇಯ್ತಾರೆ. ಮಿಷಿನಿಗೆ ಹಾಕಿ ಇದು ಮಾಡಲ್ಲ, ನೇಯ್ದು ಬಿಟ್ಟು ಏನು ಮಾಡ್ತಾರೆ, ನಮ್ಮ ಬಾವುಟವನ್ನು ನೇಯ್ತಾರೆ ಅಲ್ವಾ. ಸೊ ನಮ್ಮ ಇಂಡಿಯಾ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲೇ ಫ್ಲ್ಯಾಗ್ ಹಾಸ್ಟ್ ಆಗಬೇಕು ಅಂದರೂ ಆ ಫ್ಲ್ಯಾಗ್ ಎಲ್ಲಿ ತಯಾರಾಗಿರುತ್ತೆ? ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ತಯಾರಾಗೋದು. ಓಕೆನಾ? ಎಸ್, ನೋಡಿ. ಸೊ ನಿಮ್ಮ ಪೇಜ್ ನಂಬರ್ 214 ಒಂದು ಹಾಡು ಕೊಟ್ಟಿದ್ದಾರೆ. ಯಾವ ಹಾಡು? ಬಾವುಟದ ಬಗ್ಗೆ ಹಾಡು ಕೊಟ್ಟಿದ್ದಾರೆ. ಹಾಡೋಣವಾ ಈಗ? ಎಸ್, ಏರುತ್ತಿಹುದು ಬಾವುಟ ಅಂತ ಹೇಳಿ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಭಾರಿ ನಗಲ ಪಟಪಟ. ಸೊ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡುಗುಡಿಯ ಮೆರೆವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಸೊ ಈ ಪದ್ಯವನ್ನು ಬರೆದರು ಕಯ್ಯಾರ ಕಿನ್ನಯ್ಯ ಅನ್ನೋರು.
ಅಲ್ವಾ. ಸೊ ಎಷ್ಟು ಚಂದ ಇದೆ ಅಲ್ವಾ, ನಮ್ಮ ಬಾವುಟದ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳಿ ಬರೆದಿದ್ದಾರಲ್ವಾ. ಸೊ ನಮ್ಮ ಬಾವುಟ ನಮ್ಮ ದೇಶದ ಹೆಮ್ಮೆ. ಸೊ ಆ ಬಾವುಟಕ್ಕೆ ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಹಾಂ, ಅದಕ್ಕೆ ಅವಮಾನ ಮಾಡಬಾರ್ದು ಅಂದರೆ ಏನೇನು ಮಾಡಬಾರ್ದು, ಆ ಬಾವುಟವನ್ನು ನೆಲಕ್ಕೆ ತಾಗಿಸೋ ಹಾಗೆ ನೋಡ್ಕೋಬೇಕು. ಹಾಗೆ ಆ ಬಾವುಟವನ್ನು ಕಾಮನ್ ಆಗಿ ಈ ಪ್ಲಾಸ್ಟಿಕ್ಗಳಿಂದ ಮಾಡಿರ್ತಾರೆ. ಸಿ ಸಮ್ ಆಫ್ ದೆಮ್ ದೇ ಮ್ಯಾನುಫ್ಯಾಕ್ಚರ್ ದಿಸ್ ಫ್ಲಾಗ್ ಬೈ ಯೂಸಿಂಗ್ ಪ್ಲಾಸ್ಟಿಕ್. ಡೋಂಟ್ ಪರ್ಚೇಸ್ ದಿಸ್ plastic flags. Why? Because see, after using this plastic flags we are going to throw it here and there. See, ನಾವು ಅಲ್ಲಿ ಇಲ್ಲಿ ಕಂಡಲ್ಲಿ ಪ್ಲಾಸ್ಟಿಕ್, ನಮ್ಮ ಫ್ಲ್ಯಾಗು ಕಾಲು ಕೈಯಲ್ಲಿರೋದು ಚೆನ್ನಾಗಿರುತ್ತಾ, ಇಲ್ಲ ಅಲ್ವಾ. ಹಾಗಾಗಿ ಪ್ಲಾಸ್ಟಿಕ್ ಫ್ಲ್ಯಾಗ್ಗಳನ್ನು ಯೂಸ್ ಮಾಡಬೇಡಿ, ಓಕೆನಾ. ನ್ಯಾಷನಲ್ ಫ್ಲ್ಯಾಗ್ ಶುಡ್ ಬಿ ಹೋಸ್ಟೆಡ್ ಓನ್ಲಿ ಆಫ್ಟರ್ ಸನ್ರೈಸ್ ಆ್ಯಂಡ್ ಲೋಡ್ ಬಿಫೋರ್ ಸನ್ಸೆಟ್. ಸೊ ನ್ಯಾಷನಲ್ ಫ್ಲ್ಯಾಗ್ನ ಯಾವಾಗಲೂ ಮುಂಜಾನೆ ಆ್ಯಂಡ್ ಇನ್ ದ ಸನ್ರೈಸ್. ಸಿ ನಿಮಗೆ ಗೊತ್ತಾ, ಸೊ ಕೆಂಪುಕೋಟೆಯಲ್ಲಿ ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ ದಿನ ಏನು ಕೆಂಪುಕೋಟೆ ಮೇಲೆ ಫ್ಲ್ಯಾಗ್ ಹಾಸ್ಟೆಟ್ ಮಾಡ್ತಾರಲ್ಲ, ಯಾವಾಗ ಎಷ್ಟೊತ್ತಿಗೆ ಹೇಳಿ, ಮಾರ್ನಿಂಗ್ 7:50 ಮಾಡ್ತಾರೆ. ಮತ್ತು ಆ ಫ್ಲ್ಯಾಗ್ನ ಈವ್ನಿಂಗ್ ಆಗ್ತಿದ್ದ ಹಾಗೆ ಏನು ಮಾಡಿಬಿಡಬೇಕು, ಇಳಿಸ್ಬೇಕು. ಅದನ್ನು ಇಡೀ ದಿನ ಏನು ಮಾಡ್ಬೋದು, ಫ್ಲ್ಯಾಗ್ನ ನಮ್ಮ ಧ್ವಜಸ್ತಂಭದಲ್ಲಿ ಬಿಡಬಾರ್ದು. ಸೊ ಏನು ಮಾಡಬೇಕು, ಸೊ ಮಾರ್ನಿಂಗ್ಗೆ ಮಾತ್ರ ಏನು ಮಾಡಬೇಕು, ಅದನ್ನು ಹಾಸ್ಟ್ ಮಾಡಬೇಕು. ಈವ್ನಿಂಗ್ 5 o'clock 5:30 ಒಳಗಡೆ ಅದನ್ನು ಧ್ವಜವನ್ನು ಇಳಿಸ್ಬೇಕು. ಇದು ನಾವು ನಮ್ಮ ಧ್ವಜಕ್ಕೆ ಕೊಡುವಂತಹ ಗೌರವ, ಓಕೆನಾ. ಎಸ್ ಇನ್ ನೆಕ್ಸ್ಟ್ ಸಿ ವೆನ್ ದ ಇಂಡಿಯನ್. ಸೊ ಹಾಗಾದರೆ ಈ ನ್ಯಾಷನಲ್ ಫ್ಲ್ಯಾಗ್ನ ಮತ್ತೆ ಯಾವಾಗ ಯೂಸ್ ಮಾಡ್ತಾರೆ ನೋಡೋಣ. ಸಿ ವೆನ್ ದ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ವಿನ್ ಮೆಡಲ್ಸ್ ಅಟ್ ದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ competition, they are honored by being wrapped with the national flag and the national anthem is sung. ಸಿ ನಾರ್ಮಲ್ ಆಗಿ ಇಂಟರ್ನ್ಯಾಷನಲ್ ಏನು ಸ್ಪೋರ್ಟ್ಸ್ಗಳಾಗತ್ತಲ್ಲ, ಅಲ್ಲಿ ಗೆಲ್ಲುವಂತಹ ಸ್ಪೋರ್ಟ್ಸ್ ಪರ್ಸನ್ಗೆ ಹಾನರ್ ಮಾಡಲಿಕ್ಕೆ ಈ ನ್ಯಾಷನಲ್ ಫ್ಲ್ಯಾಗ್ನ ಅವರ ಸುತ್ತ ಏನು ಮಾಡ್ತಾರೆ, ರ್ಯಾಪ್ ಮಾಡ್ತಾರೆ. ಎಸ್ ಹ್ಯಾವ್ ಸಿ ಸಮ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಗೆದ್ದ ಮೇಲೆ ಏನು ಮಾಡ್ತಾರೆ, ನ್ಯಾಷನಲ್ ಫ್ಲ್ಯಾಗ್ನ ತಮ್ಮ ಮೈನ ಮುಚ್ಕೊಂಡು ಅದನ್ನು ರ್ಯಾಪ್ ಸುತ್ತಕೊಂಡು ಏನು ಮಾಡ್ತಾರೆ, ನಮ್ಮ ದೇಶನ ಪ್ರತಿನಿಧಿಸ್ತಾರೆ. ಯಾರು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ಸ್ ವಿನ್ ಆದಮೇಲೆ. ಆ್ಯಂಡ್ ಇನ್ ದ 2016 Olympic Games, the badminton player PV Sindhu won the silver medal and wrestling player Sakshi Malik won the bronze medal. On that occasion, they were honored by the hosting of the national flag. ಸೊ ಇಂಥ ಹೆಮ್ಮೆ ಅಲ್ವಾ. ಸೊ 2016 ಒಲಿಂಪಿಕ್ ಗೇಮ್ಸ್ನಲ್ಲಿ PV ಸಿಂಧು ಅವರು ಬ್ಯಾಡ್ಮಿಂಟನ್ ಗೇಮ್ನಲ್ಲಿ ಸಿಲ್ವರ್ ಮೆಡಲ್ನ ತೊಗೊಂಡ್ರು. ಆ ಟೈಮಲ್ಲಿ ಅವರು ಅದನ್ನು ಹಾನರ್ ಮಾಡಿದ್ರು. ಹಾಗೆ ಅದಾದಮೇಲೆ ಅವ್ರಿಗೆ ಮೆಡಲ್ ಹಾಕ್ತಾರಲ್ಲ, ಸೊ ಮೆಡಲ್ ಹಾಕಿದ್ಮೇಲೆ ಏನಾಗುತ್ತೆ ಗೊತ್ತಾ, ನಮ್ಮ ಫ್ಲ್ಯಾಗ್ನ ಅಲ್ಲಿ ಹಾಯ್ಸ್ಟ್ ಮಾಡ್ತಾರೆ. ಹಾಗೆ ನಮ್ಮ ನ್ಯಾಷನಲ್ ಆಂಥೆಮ್ನ, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಎಂಥ ಹೆಮ್ಮೆ ಆಗತ್ತಂದರೆ, ನಮ್ಮ ದೇಶದಲ್ಲಿ ಕೇಳೋದು ಸಾಮಾನ್ಯ, ಬೇರೆ ದೇಶದಲ್ಲಿ ಅದರಲ್ಲೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಟೈಮಲ್ಲಿ ಗೆದ್ದುಬಿಟ್ಟು ಅಷ್ಟೊಂದು ಸಾವಿರಾರು ಜನಗಳ ಮುಂದೆ ಗೆದ್ದುಬಿಟ್ಟು ಆ ಹಾಡು ನಮ್ಮ ರಾಷ್ಟ್ರಗೀತೆನ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನಮ್ಮ ನ್ಯಾಷನಲ್ ಫ್ಲ್ಯಾಗಲ್ಲಿ ಹಾಸ್ಟ್ ಆಗಬೇಕಾದ್ರೆ ಇಷ್ಟು ಖುಷಿ ಆಗುತ್ತೆ ಅಲ್ವಾ, ನಮ್ಮ ಹೆಮ್ಮೆ ಅಲ್ವಾ ರಾಷ್ಟ್ರಧ್ವಜ. ಎಸ್ ವೆನ್ ದ ಇಂಡಿಯನ್ ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ನೇಷನ್, ದೇ ಆರ್ ಬರೀಡ್ ವಿತ್ ದ ಫುಲ್ ಸ್ಟೇಟ್ ಹಾನರ್. ಸೊ ಇಂಡಿಯನ್ ಸೋಲ್ಜರ್ಸ್, ಸೊ ನಮ್ಮ ದೇಶದ ಆರ್ಮಿ ಸೋಲ್ಜರ್ ಪೀಪಲ್ಲು ಯಾರಾದರೂ ಹುತಾತ್ಮರಾದಾಗ ಏನು ಮಾಡ್ತಾರೆ, ಸೊ ಅವರ ಬಾಡಿ ಮೇಲೆ ಏನು ಮಾಡ್ತಾರೆ, ನ್ಯಾಷನಲ್ ಫ್ಲ್ಯಾಗ್ನ ಹಾಕ್ತಾರೆ. ಅದೊಂದು ನಾವು ಕೊಡ್ತಾ ಇರೋಂಥ ಅವರಿಗೆ ಗೌರವಪೂರ್ವಕವಾಗಿ ನ್ಯಾಷನಲ್ ಫ್ಲ್ಯಾಗ್ನ ಅಲ್ಲೂ ಸಹಿತ ಯೂಸ್ ಮಾಡ್ತಾರೆ. ಎಲ್ಲಿ ಯಾವ್ದಾದ್ರು ಸೋಲ್ಜರ್ಸ್ಗಳು ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದಾಗ, ಹುತಾತ್ಮರಾದಾಗ, ಹಾಗೆ ಗಣ್ಯರುಗಳು ತೀರ್ಕೊಂಡಾಗನೂ ಏನು ಮಾಡ್ತಾರೆ, ನ್ಯಾಷನಲ್ ಫ್ಲ್ಯಾಗಿಂದ ಅವ್ರಿಗೆ ಹಾನರ್ ಮಾಡ್ತಾರೆ. ಸಿ ವಿ ಯೂಸ್ ದಿಸ್ ಅ ನ್ಯಾಷನಲ್ ಫ್ಲಾಗ್ ನಾಟ್ ಓನ್ಲಿ ಫಾರ್ ಫ್ಲ್ಯಾಗ್ ಹಾಸ್ಟಿಂಗ್. ಕೇವಲ ನಾವು ಫ್ಲ್ಯಾಗ್ ಹಾಸ್ಟಿಂಗ್ ಅಷ್ಟಲ್ಲೇ ಅಲ್ಲ, ಸ್ಪೋರ್ಟ್ಸ್ ಪರ್ಸನಿಗೆ ಹಾನರ್ ಮಾಡಬೇಕಾದ್ರೂ ಸಹಿತ ನಾವು ಏನು ಮಾಡ್ತೀವಿ, ಫ್ಲ್ಯಾಗ್ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಫ್ಲ್ಯಾಗ್ನ ನೋಡಿದಾಗ ಆದಷ್ಟು ನೀವು ಯಾವಾಗಲೂ ಏನು ಮಾಡಬೇಕು, ನೀವು ಅದಕ್ಕೆ ಗೌರವವನ್ನು ಕೊಡ್ತೀರಿ ಅಲ್ವಾ. ಎಸ್ ಡಿಯರ್ ಸ್ಟೂಡೆಂಟ್ಸ್, thank you. In the next class we are going to learn about national emblem and national song also. Okay, yes, thank you, my dear students.